ಇದೀಗ ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ರೆ ಮತ್ತೆ ಯುದ್ಧ ಖಚಿತ ಅಂತ ಟ್ರಂಪ್ ಅವರು ಹೇಳ್ತಿದ್ದಾರೆ. ನಾಳೆ ಕೊನೆಗೊಳ್ಳಲಿರುವ ಯುಎಸ್ ಇರಾನ್ ಕದನ ವಿರಾಮ ಅವಧಿ. ನಾಳೆ ಕದನ ವಿರಾಮ ಅವಧಿ ಅಂತ್ಯದ ಬೆನ್ನಲ್ಲೇ ಟ್ರಂಪ್ ಯುದ್ಧದ ಸುಳಿವನ್ನ ಕೊಡ್ತಾ ಇದ್ದಾರೆ. ಇರಾನ್ ಮೇಲೆ ನಾವು ಯುದ್ಧವನ್ನ ಮಾಡೋದಕ್ಕೆ ಸಿದ್ಧವಾಗಬೇಕಾಗತ್ತೆ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಚರ್ಚೆಗೆ ಮುಂದಾಗಬೇಕು, ಇಲ್ಲವಾದಲ್ಲಿ ಮತ್ತೆ ಯುದ್ಧ ನಿಶ್ಚಿತ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಅಸ್ತ್ರಗಳನ್ನ ಹೊಂದಬಾರದು, ಇರಾನ್ ಯುರೇನಿಯಂ ಅನ್ನ ಹೊಂದಿರಬಾರದು ಅಂತ ಟ್ರಂಪ್ ಇದೀಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂಧಾನ ಸಭೆಗೆ ಬರಲೇಬೇಕು ಅಂತ ಹೇಳ್ತಾ ಇರುವಂತದ್ದು, ಒಪ್ಕೊಳ್ಳೇಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಮೊದಲನೇ ಸುತ್ತಿನ ಸಂಧಾನ ಸಭೆ ಯಾಕೆ ವಿಫಲ ಆಯ್ತು ಅಂತ ಅಂದ್ರೆ, ಇರಾನ್ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಿರತ್ತೆ. ಆ ಕಂಡೀಷನ್ಸ್ ಗಳಿಗೆ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಏನಂತ ಅಂದ್ರೆ, ನಾವು ಪರಮಾಣುಗಳನ್ನ ಉತ್ಪಾದನೆ ಮಾಡ್ತೀವಿ, ನಮ್ಮ ಹತ್ರ ಯುರೇನಿಯಂ ಇದೆ, ಅದನ್ನ ಕೂಡ ನಾವು ಬಳಸ್ಕೊಳ್ತೀವಿ, ಜೊತೆಯಲ್ಲಿ ಆಗಿರುವಂತಹ ಲಾಸ್ ಅನ್ನ ಕೂಡ ನೀವು ಭರಿಸ್ಕೊಡ್ಬೇಕಾಗತ್ತೆ. ಇಷ್ಟು ದಿನ ಯುದ್ಧ ಏನ್ ನಡೀತು ಆ ಎಲ್ಲಾ ಯುದ್ಧಕ್ಕೂ ಸಂಬಂಧಪಟ್ಟಂತೆ ಆಗಿರುವಂತಹ ಲಾಸ್ ಅನ್ನ ನೀವು ಬಳಸ್ಕೊಳ್ಬೇಕು ಅಂತ ಹೇಳಿರುತ್ತೆ ಇರಾನ್. ಇದಕ್ಕೆ ಅಮೆರಿಕ ಒಪ್ಕೊಂಡಿರಲ್ಲ. ಜೊತೆಯಲ್ಲಿ ಅಮೆರಿಕ ಅದಕ್ಕೆ ಕೂಡ ಒಂದೆರಡು ಕಂಡೀಷನ್ಸ್ ಹಾಕಿರುತ್ತೆ. ಅದೇನಂತ ಅಂದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಅಸ್ತ್ರಗಳನ್ನ ಹೊಂದಬಾರದು ಅಂತ ಹೇಳಿರುತ್ತೆ. ಇರಾನ್ ಯುರೇನಿಯಂ ಅನ್ನ ಹೊಂದಿರಬಾರ್ದು ಅಂತ ಟ್ರಂಪ್ ಹೇಳುವಂಥದ್ದು. ಮೊದಲು ಈ ಮಧ್ಯಪ್ರಾಚ್ಯದ ಯುದ್ಧ ಶುರುವಾಗೋದಕ್ಕೆ ಮೇನ್ ರೀಸನ್ನೇ ಇದು. ಇರಾನ್ ಹತ್ರ ಪರಮಾಣು ಅಸ್ತ್ರಗಳು ಇರಬಾರ್ದು, ಅತಿ ಹೆಚ್ಚಿನದಾಗಿ ಅಲ್ಲಿ ಯುರೇನಿಯಂ ಇರೋದ್ರಿಂದ ಹೆಚ್ಚಿನದಾಗಿ ಅಣ್ವಸ್ತ್ರಗಳನ್ನ ಪರಮಾಣುಗಳನ್ನ ಇವರು ಉತ್ಪಾದನೆ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಯುದ್ಧವನ್ನ ಸಾರುವಂಥದ್ದು.